ಎಲ್ಲರೂ ಎದುರು ನೋಡ್ತಿದ್ದ ಎಕ್ಸ್ಚೇಂಜ್ ಮೇಳ ನ್ಯಾಷನಲ್ ಮಾರ್ಟ್ ನಲ್ಲಿ ಮತ್ತೆ ಶುರುವಾಗಿದೆ. ನಿಮ್ಮ ಮನೆಯಲ್ಲಿರುವ ಯಾವುದೇ ಹಳೆಯ ವಸ್ತುವನ್ನು ನ್ಯಾಷನಲ್ ಮಾರ್ಟ್ ಗೆ ನೀಡಿ ಹೊಸ ವಸ್ತುವಿನ ಖರೀದಿ ಮೇಲೆ 70% ವರೆಗೆ ಭಾರಿ ಡಿಸ್ಕೌಂಟ್ ಪಡೆಯಿರಿ. ಈ ಅದ್ಭುತ ಅವಕಾಶ ಕೇವಲ ಜುಲೈ 1ರಿಂದ ಆಗಸ್ಟ್ 15ರವರೆಗೆ ಮಾತ್ರ. ಇಂದೇ ನ್ಯಾಷನಲ್ ಮಾರ್ಟ್ ಗೆ ಭೇಟಿ ನೀಡಿ ಹೊಸ ವಸ್ತುಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲದೆ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾನ್ಸೂನ್ ಮೆಗಾ ಸೇವಿಂಗ್ಸ್ ಬೈ ಒನ್ ಗೆಟ್ 25% ವರೆಗೆ ಆಫ್, 50% ವರೆಗೆ ಆಫ್ ಇಂತಹ ಬ್ರಹ್ಮಾಂಡ ಆಫರ್ಗಳು ಈಗ ನಮ್ಮ ನ್ಯಾಷನಲ್ ಮಾರ್ಟ್ ನಲ್ಲಿ ಮಾತ್ರ ಲಭ್ಯ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮಾರ್ಕೆಟಿಂಗ್ ವಿಚಾರದಲ್ಲಿ ಸಿಎಂ ಡಿಕೆಶಿಗೆ ಡಿಕೆಶಿನೇ ಸರಿಸಾಟಿ. ಡಿಕೆಶಿ ಅವರನ್ನ ಮೀರಿಸುವವರು ಯಾರೂ ಇಲ್ಲ ಎಂದು ವ್ಯಂಗ್ಯವಾಡಿದ ಬಿವೈ ವಿಜಯೇಂದ್ರ. ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿ ಡಿಕೆಶಿ ಅವರ ಭೇಟಿ ಆಗಬಾರದು ಎಂದರು ಬಿಜೆಪಿ ರಾಜ್ಯಾಧ್ಯಕ್ಷ. ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಅವರಿಂದ ಎಸ್ಐಆರ್ ಬೈಕ್ ರ್ಯಾಲಿಗೆ ಚಾಲನೆ. ಬೀದರ್ ಕೋಟೆಯಿಂದ ಗುಂಪಾವರೆಗೆ ಸಂಚರಿಸಿದ ಜಾಗೃತಿ ರ್ಯಾಲಿ. ಬೈಕ್ ಓಡಿಸಿ ಗಮನ ಸೆಳೆದ ಡಿಸಿ ಶಿಲ್ಪಾ ಶರ್ಮಾ. 100% ಕಾರ್ಯ ಸಾಧಿಸಲು ಅಧಿಕಾರಿಗಳಿಗೆ ಮುಖ್ಯ ಚುನಾವಣಾಧಿಕಾರಿ ಸೂಚನೆ. ಜನವರಿ 14ರಂದು ಮಾಂಜಾಧಾರದಿಂದ ಸಂಜುಕುಮಾರ್ ಸಾವು. ಪರಿಹಾರ ನೀಡುವಲ್ಲಿ ವಿಳಂಬ ನೀತಿ. ಸಚಿವ ಖಂಡ್ರೆ, ಶಾಸಕ ಬೆಲ್ದಾಳೆ, ಮಾಜಿ ಶಾಸಕ ಖೇಣಿ ವಿರುದ್ಧ ದತ್ತು ಸೂರ್ಯವಂಶಿ ಅಸಮಾಧಾನ. ಪರಿಹಾರ ನೀಡದೇ ಇದ್ರೆ ಅಂಬೇಡ್ಕರ್ ವೃತ್ತದ ಎದುರುಗಡೆ ಸತ್ಯಾಗ್ರಹದ ಎಚ್ಚರಿಕೆ. ಜಾರ್ಜಸ್ ಫಿಟ್ನೆಸ್ ಜಿಮ್ಗೆ ಭೇಟಿ ನೀಡಿದ ಮನೋಜ್ ಚೋಪ್ರಾ. ಏಷ್ಯಾದ ಬಲಿಷ್ಠ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಚೋಪ್ರಾ ನಿಂತಲ್ಲೇ ನಂಬರ್ ಪ್ಲೇಟ್, ದೋಸಾ ಹಂಚು ಮತ್ತು ಕಬ್ಬಿಣದ ಸಲಾಕೆಗಳನ್ನು ಮಣಿಸ್ತಾರೆ. ಜಿಮ್ಗೆ ಬರಲು ಜಾರ್ಜ್ ಮನವಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ತೆರಳಿದ ಪ್ರಯುಕ್ತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಕೈಯಲ್ಲಿ ಶಿವಲಿಂಗ ಹಿಡಿದು ಫೋಟೋ ಶೂಟ್ ಮಾಡಿದ್ದಾರೆಂದು ವ್ಯಂಗ್ಯ ಮಾಡಿದ್ದಾರೆ. ಮಾರ್ಕೆಟಿಂಗ್ ವಿಚಾರದಲ್ಲಿ ಡಿಕೆಶಿ ಅವರಿಗೆ ಸರಿಸಾಟಿಯಾಗಿದ್ದಾರೆ. ಅವರ ಸರಿಸಾಟಿ ಬೇರೆ ಯಾರೂ ಇಲ್ಲ ಅನ್ನೋ ರೀತಿಯಲ್ಲಿ ವ್ಯಂಗ್ಯ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಮೇಲೆ ರಾಜ್ಯದ ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದರು. ರೈತರು, ರಾಜ್ಯದ ಜನ ಸಾಕಷ್ಟು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗೆ ಮುಖ್ಯ ಆದ್ಯತೆ ರೈತರಾಗಬೇಕೇ ವಿನಃ ರಿಯಲ್ ಎಸ್ಟೇಟ್ ಆಗಬಾರ್ದು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಬೆಂಗಳೂರಿಗೆ ಎರಡನೇ ಒಂದು ಏನಂದರೆ ವಿಮಾನ ನಿಲ್ದಾಣ ಮಾಡುವಂಥ ಬದಲಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ತಕ್ಷಣವೇ ಉತ್ತರ ಕೊಡಲಿ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಅನುಭವ ಮಂಟಪಕ್ಕೆ ಡಿಕೆಶಿ ಭೇಟಿ ನೀಡಿದರು. ಈ ವೇಳೆ ಅವರು ನೀಡಿದ ಹೇಳಿಕೆ ಒಂದು ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗಬಾರ್ದು, ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿಯಲ್ಲಿ ಆಗಬಾರ್ದು. ಆ ಅನುಭವ ಮಂಟಪಕ್ಕೆ ಯಡಿಯೂರಪ್ಪನವರು ಯಾವ ರೀತಿ ಅನುದಾನಗಳನ್ನು ಕೊಟ್ಟಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರನೂ ಕೂಡ ಡಿಕೆ ಶಿವಕುಮಾರ್ ಅವರು ಅನುಭವ ಮಂಟಪಕ್ಕೆ ಒಂದು ಅನುದಾನವನ್ನು ಕೊಡಲಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಮತದಾರ ಪಟ್ಟಿಯ ಪರಿಷ್ಕರಣೆ ನಡೀತಾ ಇದೆ. ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಎಸ್ಐಆರ್ ಅನ್ನ ಮತದಾರ ಪಟ್ಟಿಯ ಪರಿಷ್ಕರಣೆಯನ್ನ ವಿರೋಧವೂ ಕೂಡ ಮಾಡಿತ್ತು. ಆದರೆ ಈಗ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು, ಅಧಿಕಾರಿಗಳ ಮೇಲೆ ಒತ್ತಡ ಹೇರಿಕೊಂಡು ಅಕ್ರಮ ವಲಸಿಗರನ್ನು ಸಹ ಮತದಾರ ಪಟ್ಟಿಗೆ ಸೇರಿಸ್ತಕ್ಕಂಥ ಕೆಲಸ ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಆ ರೀತಿ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ. ಮತ್ತೊಂದು ಕಡೆ ಅಕ್ರಮ ವಲಸಿಗರಿಗೆ PRC ಒಂದು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಸಹ ಭಾವನೆಯಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಇದ್ರು. ಆದ್ರೆ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರು ಕೂಡ ಅದನ್ನೇ ಮುಂದುವರಿಸುವಂತದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಆದ್ಯತೆ ಆಗ್ಬೇಕೇ ವಿನಃ ರಿಯಲ್ ಎಸ್ಟೇಟ್ ಅಲ್ಲ. ರಾಜ್ಯದ ಜನ ಅಪೇಕ್ಷಣೆ ಪಟ್ಟಿದ್ದು ಈ ನೂತನ ಮುಖ್ಯಮಂತ್ರಿಗಳಿಂದ ರೈತರ ಸಂಕಷ್ಟಕ್ಕೆ
ಸ್ಪಂದನೆ ಮಾಡ್ತಾರೆ ಅನ್ನುವ ಅಪೇಕ್ಷೆನ ಇಟ್ಕೊಂಡಿದ್ದಾರೆ. ಬಿಡದಿನಲ್ಲಿ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಕೊಟ್ಟಿದ್ದಿರಲ್ಲ, ಅದನ್ನಲ್ಲ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ಗೆ ಕೊಡ್ತಕ್ಕಂಥ ಆದ್ಯತೆ ಉತ್ತರ ಕರ್ನಾಟಕಕ್ಕೂ ಕೂಡ ಆದ್ಯತೆ ನೀಡಬೇಕು. ಇದು ಈ ಭಾಗದ ಜನರ ಅಪೇಕ್ಷೆ ಇದೆ. 2ನೇ ಏರ್ಪೋರ್ಟ್ಗೆ ಬಿಡದಿ ಸ್ಯಾಟಲೈಟ್ ಟೌನ್ಶಿಪ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀರೋ, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಶಾಶ್ವತವಾಗಿ ನೀರಾವರಿ ಯೋಜನೆಗಳಿಗೆ ಅದಕ್ಕೆ ಉತ್ತರವನ್ನು ಕೂಡ ಕಂಡುಕೊಳ್ಬೇಕಾಗಿದೆ. ವಿಶೇಷವಾಗಿ ರೈತರ ಬವಣೆಗೆ ಸ್ಪಂದನೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾ ಇದ್ದೇನೆ. ರಾಜ್ಯದ ಮುಖ್ಯ ಚುನಾವಣಾಧಿಕಾರಿಗಳಾದ ಎ ಅನ್ಬುಕುಮಾರ್ ಅವರು ಬೀದರ್ ಕೋಟೆಯಲ್ಲಿ SIR ಪ್ರಕ್ರಿಯೆ ಪ್ರಯುಕ್ತ ಸ್ವೀಪ್ ಕಾರ್ಯಕ್ರಮದಡಿಯಲ್ಲಿ ಬೈಕ್ ರ್ಯಾಲಿಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ರ್ಯಾಲಿಯ ಒಂದು ಬೀದರ್ ಕೋಟೆಯಿಂದ ಚೌಬಾರ, ನಯಕಮಾನ್, ಬೊಮ್ಮಗೊಂಡೇಶ್ವರ ವೃತ್ತ, ಗುಂಪಾ ಮೂಲಕವಾಗಿ ಡಾಕ್ಟರ್ ಅಂಬೇಡ್ಕರ್ ವೃತ್ತದವರೆಗೆ ಸಂಚರಿಸಿತು. ನಂತರ ಅವರು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಜಿಲ್ಲಾ ಚುನಾವಣಾಧಿಕಾರಿಗಳ, ಸ್ವೀಪ್ ನೋಡಲ್ ಅಧಿಕಾರಿಗಳ ಹಾಗೂ ಮತದಾರರ ನೋಂದಣಾಧಿಕಾರಿಗಳ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳು ಸಭೆಯನ್ನು ಜರುಗಿಸಿದರು. ಸಭೆಯಲ್ಲಿ ಎನ್ಯುಮರೇಷನ್ ಅರ್ಜಿ ವಿತರಣೆ, ಡಿಜಿಟಲೀಕರಣ ಈ ಕುರಿತು ಚರ್ಚೆ ಕೂಡ ಮಾಡ್ತಾರೆ. SIR ಕಾರ್ಯಗಳನ್ನು ಮುಕ್ತಗೊಳಿಸಲು ಕೇವಲ 15 ದಿನಗಳು ಮಾತ್ರ ಬಾಕಿ ಇರೋದರಿಂದ ಶೀಘ್ರವೇ 100% ಪ್ರಗತಿಯನ್ನು ಸಾಧಿಸಬೇಕು ಅನ್ನುವಂಥ ಸೂಚನೆಯನ್ನು ಎಲ್ಲ ಅಧಿಕಾರಿಗಳಿಗೂ ಕೂಡ BLOಗಳಿಗೆ, BLAಗಳಿಗೆ ಅವರು ಕೊಡ್ತಾರೆ. ಈ ಘಟನೆ ತಿಳಿದ ನಂತರ ಉಪಲೋಕಾಯುಕ್ತರು 6 ಜನ ಅಧಿಕಾರಿಗಳ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಪರಿಹಾರ ನೀಡಲು ಸೂಚನೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಡೆದರೂ ಕೂಡ 6 ತಿಂಗಳಿನಿಂದ ಪರಿಹಾರವೇ ಸಿಕ್ಕಿಲ್ಲ ಎಂದು ಅಸಮಾಧಾನವನ್ನು ದತ್ತು ಅವರು ಹೊರಹಾಕಿದರು. ನಂತರ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಭೇಟಿ ನೀಡಿದರೂ ಕೂಡ ಪರಿಹಾರ ಒದಗಿಸಿಲ್ಲ. ಯಾಕೆಂದರೆ RTO ಮಂಜುನಾಥ್ ಕೊರವಿ ವಿರುದ್ಧ ತಮ್ಮ ವೈಯಕ್ತಿಕ ವಿಷಯ ಬಂದಾಗ ಅದನ್ನು ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಆ ಮಂಜುನಾಥ್ ಕೊರವಿಯನ್ನು ವರ್ಗಾವಣೆ ಮಾಡಿಸುವಂಥ ಬೆಲ್ದಾಳೆಯವರು ಈ ಒಂದು ಕ್ಷೇತ್ರದ ಜನರ ವಿಷಯ ಬಂದಾಗ, ನೋವಿನ ವಿಷಯ ಬಂದಾಗ ಅಧಿವೇಶನದಲ್ಲಿ ಮಾತನಾಡಕ್ಕೆ ಹೋಗೋದಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಅವರು ಮಾಡ್ತಾರೆ. ಮಾಜಿ ಶಾಸಕ ಖೇಣಿಯವರು ಸೌಜನ್ಯಕ್ಕಾದರೂ ಕೂಡ ಭೇಟಿ ಕೊಟ್ಟಿಲ್ಲ ಎಂದು ಹೇಳಿದರು. ಮೃತರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು, 5 ಎಕರೆ ಜಮೀನು ಮಂಜೂರು ಮಾಡಿಸಬೇಕು, ಕುಟುಂಬದ ಒಬ್ಬರಿಗೆ ಸರ್ಕಾರಿ ಹುದ್ದೆ ಕೊಡಿಸಬೇಕು. ಮೃತರ ಮಗಳು ದೂರದ ವಿಜಯನಗರ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ, ಆಕೆಗೆ ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಿಸಿ ಇಲ್ಲಿಯೇ ಒಂದು ಅಭ್ಯಾಸ ಮಾಡುವಂತೆ ಮಾಡಬೇಕು. ಒಂದು ವೇಳೆ 15 ದಿನಗಳ ಒಳಗಾಗಿ ಈ 4 ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಅಂಬೇಡ್ಕರ್ ವೃತ್ತದ ಎದುರುಗಡೆ ಆಮರಣ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ಶಾಸಕರಿಗೆ, ಮಂತ್ರಿಗಳಿಗೆ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಯೋಹಾನ್ ಡುಸೋಜಾ ಇದ್ದರು, ಪ್ರಧಾನ ಕಾರ್ಯದರ್ಶಿ ಉಮೇಶ್ ಗುತ್ತೇದಾರ್ ಇದ್ದರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕೋಟೆ ಅವರಿದ್ದರು, ಜಿ ಅಸ್ಕರ್ ಅವರಿದ್ದರು, ಸಾಲೋಮನ್ ರಾಜ್, ಗುಣವಂತ್ ಸಿಂಧೆ, ದೊತ್ತಪ್ಪ ಭಂಡಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗ ಚಾಲನೆ ಕೊಟ್ಟಂತ ಮನೆ ಬೀದರ್ ಜಿಲ್ಲೆಯಲ್ಲಿ SIRಗೆ ಜನರಿಗೆ ಅರಿವು ಮೂಡಿಸುವ ಸಂಬಂಧ ಜಿಲ್ಲಾಧಿಕಾರಿಗಳು ಬೀದರ್ ಅವರು ಮತ್ತು CO ಜಿಲ್ಲಾ ಪಂಚಾಯತ್ ಬೀದರ್ ಅವರು ಮತ್ತು ನಮ್ಮೆಲ್ಲ ಅಧಿಕಾರಿಗಳೆಲ್ಲ ಸೇರಿ ಇವತ್ತು ಒಂದು ಬೈಕ್ ರ್ಯಾಲಿ ಆರ್ಗನೈಸ್ ಮಾಡಿದ್ದಾರೆ. ಈಗ ಅರಿವು ಮೂಡಿಸೋ ಕಾರ್ಯಕ್ರಮ ಇದು ಉದ್ಘಾಟನೆ ಮಾಡೋದು ಭಾಳ ಸಂತೋಷ ಆಗ್ತದೆ. ನಾನು ಬೀದರ್ ಜಿಲ್ಲೆ ಎಲ್ಲ ಜನತೆಗೂ ಮತ್ತು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು SIR ಫಾರ್ಮನ್ನ ಬೇಗ ತುಂಬಿಸಿ ವಾಪಸ್ ಕೊಡಬೇಕು, ಜಿಲ್ಲಾಡಳಿತಕ್ಕೆ ಸಹಕಾರ ನೀಡಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರಿಗೂ ಕೊಡ್ತೀನಿ. ಮತ್ತು ಈ ಸಂಬಂಧ ಕ್ರಮ ಕೈಗೊಳ್ಳುವ ಎಲ್ಲ ಅಧಿಕಾರಿಗಳಿಗೂ ಮತ್ತು ರಾಜಕೀಯ ಪಕ್ಷದ ಎಲ್ಲ ಮುಖ್ಯಮಂತ್ರಿಗಳ ಸಂಬಂಧ ನಾನು ಧನ್ಯವಾದ ಅರ್ಪಿಸ್ತೀನಿ. ನಾನು ಫ್ಲಾಗ್ ಆಫ್ ಬಜಾರಿ ಬಂಡಿ ಒಂದು ತಪ್ಪು ಬಿಟ್ಟರು
ಜನವರಿ 14ರಂದು ಚಿಟಗುಪ್ಪ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 65ರ ತಾಳ್ಮಡಿಗಿ ಗ್ರಾಮದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯದಿಂದ ನಿಷೇಧಿತ ಮಾಂಜಾಧಾರ ಕುತ್ತಿಗೆಗೆ ಸಿಲುಕಿ ಬಂಬುಳಗಿ ಗ್ರಾಮದ ನಿವಾಸಿ 45 ವರ್ಷ ವಯಸ್ಸಿನ ಸಂಜೀವ್ ಕುಮಾರ್ ಗುಂಡಪ್ಪ ನರಳಿ ಸಾವನ್ನಪ್ಪುತ್ತಾರೆ. ಇದುವರೆಗೆ ಸಚಿವ ಈಶ್ವರ್ ಖಂಡ್ರೆ, ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಮಾಜಿ ಶಾಸಕ ಅಶೋಕ್ ಖೇಣಿ ಅವರು ಅವರಿಗೆ ಪರಿಹಾರವನ್ನು ಕೊಡಿಸುವಲ್ಲಿ ವಿಳಂಬ ಧೋರಣೆಯನ್ನು ತೋರಿದ್ದಾರೆ ಅನ್ನುವಂಥ ಮಾತನ್ನು ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯ ಉಪಾಧ್ಯಕ್ಷ ದತ್ತು ಸೂರ್ಯವಂಶಿ ಆರೋಪವನ್ನು ಮಾಡಿದ್ದಾರೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು, ವಿಷಯ ತಿಳಿದ ತಕ್ಷಣ ಜನವರಿ 16, 2026ರಂದು ಸಚಿವ ಈಶ್ವರ್ ಖಂಡ್ರೆ ಆ ಒಂದು ಮೃತರ ಮನೆಗೆ ಭೇಟಿ ಕೂಡ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಮುಖ್ಯಮಂತ್ರಿಗಳ ಒಂದು ಪರಿಹಾರ ನಿಧಿಯಿಂದ ಪರಿಹಾರವನ್ನು ಕೊಡಿಸ್ತೀನಿ ಅನ್ನುವಂಥ ಭರವಸೆ ಕೂಡ ಕೊಟ್ಟಿದ್ದರು. ಆದರೆ 6 ತಿಂಗಳಾಗಿದೆ ಆ ವ್ಯಕ್ತಿ ಸತ್ತು ಹೋಗಿ ಇದುವರೆಗೆ ಪರಿಹಾರವನ್ನು ಕೊಡಿಸುವಂತಹ ಗೋಜಿಗೂ ಕೂಡ ಖಂಡ್ರೆಯವರು ಹೋಗಲಿಲ್ಲ ಅನ್ನುವಂಥ ತೀವ್ರ ಅಸಮಾಧಾನವನ್ನು ದತ್ತು ಸೂರ್ಯವಂಶಿ ವ್ಯಕ್ತಪಡಿಸಿದ್ದಾರೆ. ಘಟನೆ ತಿಳಿದ ನಂತರ ಉಪಲೋಕಾಯುಕ್ತರು 6 ಜನ ಅಧಿಕಾರಿಗಳ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ಪರಿಹಾರ ನೀಡಲು ಸೂಚನೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಡೆದರೂ ಕೂಡ 6 ತಿಂಗಳಿನಿಂದ ಪರಿಹಾರವೇ ಸಿಕ್ಕಿಲ್ಲ ಎಂದು ಅಸಮಾಧಾನವನ್ನು ದತ್ತು ಅವರು ಹೊರಹಾಕಿದರು. ನಂತರ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಭೇಟಿ ನೀಡಿದರೂ ಕೂಡ ಪರಿಹಾರ ಒದಗಿಸಿಲ್ಲ. ಯಾಕೆಂದರೆ ಮಂಜುನಾಥ್ RTO ಮಂಜುನಾಥ್ ಕೊರವಿ ವಿರುದ್ಧ ತಮ್ಮ ವೈಯಕ್ತಿಕ ವಿಷಯ ಬಂದಾಗ ಅದನ್ನು ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಆ ಮಂಜುನಾಥ್ ಕೊರವಿಯನ್ನು ಟ್ರಾನ್ಸ್ಫರ್ ವರ್ಗಾವಣೆ ಮಾಡಿಸುವಂಥ ಬೆಲ್ದಾಳೆಯವರು ಈ ಒಂದು ಕ್ಷೇತ್ರದ ಜನರ ವಿಷಯ ಬಂದಾಗ, ನೋವಿನ ವಿಷಯ ಬಂದಾಗ ಅಧಿವೇಶನದಲ್ಲಿ ಮಾತನಾಡಕ್ಕೆ ಹೋಗೋದಿಲ್ಲ ಅನ್ನುವಂಥ ಗಂಭೀರ ಆರೋಪವನ್ನು ಕೂಡ ಅವರು ಮಾಡ್ತಾರೆ. ಮಾಜಿ ಶಾಸಕ ಖೇಣಿಯವರು ಸೌಜನ್ಯಕ್ಕಾದರೂ ಕೂಡ ಭೇಟಿ ಕೊಟ್ಟಿಲ್ಲ ಎಂದು ಹೇಳಿದರು. ಮೃತರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು, 5 ಎಕರೆ ಜಮೀನು ಮಂಜೂರು ಮಾಡಿಸಬೇಕು, ಕುಟುಂಬದ ಒಬ್ಬರಿಗೆ ಸರ್ಕಾರಿ ಹುದ್ದೆ ಕೊಡಿಸಬೇಕು. ಮೃತರ ಮಗಳು ದೂರದ ವಿಜಯನಗರ ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಳೆ, ಆಕೆಗೆ ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಿಸಿ ಇಲ್ಲಿಯೇ ಒಂದು ಅಭ್ಯಾಸ ಮಾಡುವಂತೆ ಮಾಡಬೇಕು. ಒಂದು ವೇಳೆ 15 ದಿನಗಳ ಒಳಗಾಗಿ ಈ 4 ಬೇಡಿಕೆಗಳನ್ನು ಈಡೇರಿಸದೇ ಇದ್ದರೆ ಅಂಬೇಡ್ಕರ್ ವೃತ್ತದ ಎದುರುಗಡೆ ಆಮರಣ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಎಂದು ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ, ಶಾಸಕರಿಗೆ, ಮಂತ್ರಿಗಳಿಗೆ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ಯೋಹಾನ್ ಡುಸೋಜಾ ಇದ್ದರು, ಪ್ರಧಾನ ಕಾರ್ಯದರ್ಶಿ ಉಮೇಶ್ ಗುತ್ತೇದಾರ್ ಇದ್ದರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಕೋಟೆ ಅವರಿದ್ದರು, ಜಿ ಅಸ್ಕರ್ ಅವರಿದ್ದರು, ಸಾಲೋಮನ್ ರಾಜ್, ಗುಣವಂತ್ ಸಿಂಧೆ, ದುತ್ತಪ್ಪ ಭಂಡಾರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಒಬ್ಬ ವ್ಯಕ್ತಿ ಬಲಿಷ್ಠ ಆಗಲಿಕ್ಕೆ ಬೇರೆ ಯಾವ ಕಸರತ್ತು ಕೂಡ ಮಾಡಬೇಕಾಗಿಲ್ಲ, ದುಶ್ಚಟಗಳಿಂದ ದೂರ ಉಳಿದರೆ ಸಾಕು ಅನ್ನುವಂಥ ವಿಷಯವನ್ನು ಏಷ್ಯಾದ ಬಲಿಷ್ಠ ವ್ಯಕ್ತಿ ಎಂಬ ಖ್ಯಾತಿಗೆ ಪಾತ್ರರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಆಗಿರತಕ್ಕಂತಹ ಮನೋಜ್ ಚೋಪ್ರಾ ತಿಳಿಸಿದರು. ನಗರದ KB ರಸ್ತೆಯಲ್ಲಿರುವಂಥ ಜಾರ್ಜ್ ಫಿಟ್ನೆಸ್ ಜಿಮ್ಗೆ ಭೇಟಿಯನ್ನು ನೀಡಿದ ಚೋಪ್ರಾ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜಿಮ್ಗೆ ಆಗಮಿಸಿದ ಎಲ್ಲ ಜಿಮ್ ಪ್ರಿಯರಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಟ್ಟರು. ಧೂಮಪಾನ, ಮದ್ಯಪಾನ ಅಂದರೆ ಸಾರಾಯಿ ಸೇವನೆ ಮಾಡಬಾರ್ದು, ಸಮಯಕ್ಕೆ ಸರಿಯಾಗಿ ಊಟ ಮಾಡಬೇಕು, ವ್ಯಕ್ತಿ ಛಲದಿಂದ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಪ್ರೇರೇಪಣೆ ಮಾತುಗಳನ್ನು ಹೇಳ್ತಾರೆ. ಹಣಕ್ಕಿಂತ ಆರೋಗ್ಯವೇ ಶ್ರೇಷ್ಠ ಎಂದು ಪ್ರತಿಪಾದಿಸಿದರು. ತಮಿಳುನಾಡಿನ ಮುಖ್ಯಮಂತ್ರಿ ಕುಮಾರಿ ಜಯಲಲಿತಾ ಅವರು, ದಿವಂಗತ ಕುಮಾರಿ ಜಯಲಲಿತಾ ಅವರು ತಮ್ಮ ಕೊನೆಯ ದಿನಗಳಲ್ಲಿ ತಾವು ಸಾವನ್ನಪ್ಪುತ್ತಾರೆ ಅನ್ನೋದಕ್ಕಿಂತ ಒಂದು 2-3 ತಿಂಗಳು ಮೊದಲು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದರು. ಇವತ್ತು ನನ್ನ ಹತ್ರ ಸಾಕಷ್ಟು ಆಸ್ತಿ ಇದೆ, ಅಂತಸ್ತಿದೆ, ವಜ್ರ ಒಂದು ಬಂಗಾರದ ಒಡವೆಗಳಿವೆ, ಸಾಕಷ್ಟು ಸೀರೆಗಳಿವೆ, ಹಾಕಲಿಕ್ಕೆ ಚಪ್ಪಲ್ಗಳಿವೆ, ಏನೆಲ್ಲ ಇದ್ದರೂ ಕೂಡ ನನ್ನ ಹತ್ರ ಆರೋಗ್ಯ ಮಾತ್ರ ಇರಲಿಲ್ಲ, ಅದನ್ನು ಖರೀದಿ ಮಾಡಲಿಕ್ಕೆ ನನ್ನಿಂದ ಸಾಧ್ಯ ಆಗಿಲ್ಲ ಅನ್ನುವಂಥ ನೋವು ಮಾತುಗಳನ್ನು ಜಯಲಲಿತಾ ಅವರು ಹೇಳಿ ಹೋಗಿದ್ದರು. ಅದಕ್ಕಾಗಿ ಆರೋಗ್ಯವೇ ಭಾಗ್ಯ ಎನ್ನುವಂತೆ ಪ್ರತಿಯೊಬ್ಬರು ಕೂಡ ಪ್ರತಿದಿನ 1 ಗಂಟೆ ಜಿಮ್ಗೋಸ್ಕರ, ತಮ್ಮ ವ್ಯಾಯಾಮ ಕಸರತ್ತುಗೋಸ್ಕರ ಸಮಯ ಕೊಟ್ಟು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನುವಂಥ ಮಾತನ್ನು ಕೂಡ ಮನೋಜ್ ಚೋಪ್ರಾ ಅವರು ಜನತೆಗೆ ಸಂದೇಶವನ್ನು ಕೊಟ್ಟರು. ವ್ಯಕ್ತಿಗೆ ಎಷ್ಟೇ ಒತ್ತಡ ಇದ್ದರೂ ಕೂಡ ಪ್ರತಿದಿನ 1 ಗಂಟೆಯಾದರೂ ವ್ಯಾಯಾಮಕ್ಕೆ ಮೀಸಲಿಡಬೇಕು. ನಮ್ಮಲ್ಲಿ ಎಷ್ಟೇ ಹಣ ಇದ್ದರೂ ಕೂಡ ಇಂದು ಅನಾರೋಗ್ಯದಿಂದ ಅನ್ನ ಕೂಡ ಸರಿಯಾಗಿ ತಿನ್ನಲು ಸಾಧ್ಯ ಆಗ್ತಾ ಇಲ್ಲ. ಊಟ ಮಾಡದ ವ್ಯಕ್ತಿಯ ಹತ್ತಿರ ಎಷ್ಟೇ ಹಣ ಇದ್ದರೂ ಕೂಡ ಅದು ವೇಸ್ಟ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಗರದಲ್ಲಿ ಉತ್ತಮವಾದ ಜಿಮ್ ಓಪನ್ ಮಾಡಿದ್ದಾರೆ ಜಾರ್ಜ್ ಅವರು, ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕು. ಅವರಿಗೆ ವಿಕ್ಟೋರಿಯಾ ಜಾರ್ಜ್ ಅವರು, ಶ್ರೀಮತಿಯವರು ಕೂಡ ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ ಕೋಚ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಮನೋಜ್ ಚೋಪ್ರಾ ಅವರು ಈ ಸಂದರ್ಭದಲ್ಲಿ
ಈ ಜಿಮ್ಗೆ ಬರಬೇಕು ಅಥವಾ ಬೇರೆ ಯಾವುದೇ ಜಿಮ್ಗಾದರೂ ಕೂಡ ತಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಹೋಗಿ ಅನ್ನುವಂಥ ಮಾತನ್ನು ಹೇಳಿದರು. ಬೀದರ್ ಜನತೆ ತುಂಬ ಚೆನ್ನಾಗಿದ್ದಾರೆ, ಎಲ್ಲ ಕಡೆ ಓಡಾಡಿ ನೋಡಿದ್ದೇನೆ, ಒಳ್ಳೆ ಐತಿಹಾಸಿಕ ಸ್ಥಳ ಇದೆ, ನೋಡಿ ತುಂಬ ಖುಷಿಯಾಯಿತು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಜಿಮ್ನ ಪ್ರಮುಖರು ಹಾಗೂ ಮಹಿಳಾ ಕೋಚ್ ಶ್ರೀಮತಿ ವಿಕ್ಟೋರಿಯಾ ಜಾರ್ಜ್ ಮಾತನಾಡಿ, ಏಷ್ಯಾದ ಬಲಿಷ್ಠ ವ್ಯಕ್ತಿ ಮನೋಜ್ ಅವರು ನಮ್ಮ ಜಿಮ್ಗೆ ಆಗಮಿಸಿದ್ದು ಖುಷಿ ತಂದಿದೆ. ಅವರ ಸ್ಫೂರ್ತಿಯ ಮಾತುಗಳು ಇಂದು ನಮಗೆ ಪ್ರೇರಣೆ ಕೂಡ ಕೊಟ್ಟಿವೆ. ಬೀದರ್ ಜನತೆ ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರತಿದಿನ 1 ಗಂಟೆಯಾದರೂ ಕೂಡ ಜಿಮ್ ಮಾಡಬೇಕು ಅನ್ನುವಂಥ ಸಲಹೆಯನ್ನು ಅವರು ಕೂಡ ಕೊಡ್ತಾರೆ. मैं इंडिया स्ट्रॉन्गेस्ट मैन, एशिया स्ट्रॉन्गेस्ट मैन, और मैं पहली बार अभी बीदर में आया. मुझे बहुत अच्छा लगा बीदर आके, ब्यूटीफुल प्लेस. एंड अभी मैं दिन भर घूमा, बहुत रेस्टोरेंट में गया. आई एंजॉयड द फूड आल्सो हियर. अभी मैं शाम को यहाँ पे अभी जॉर्ज के जिम में आया हूँ जस्ट टू मोटिवेट. मैं तो स्ट्रॉन्ग मैन हूँ, पर बताना लोगों को कि हेल्थ इज़ वेरी इंपॉर्टेंट टुडे, मोर देन मनी, मोर देन एनीथिंग एल्स. नंबर 1 इज़ द हेल्थ. अपना हेल्थ का ध्यान रखिए और से नो टू स्मोकिंग, ड्रिंकिंग, सब चीज़ें दूर रहें, अच्छा नहीं है सब चीज़ें वगैरह. एंड जिम में एक्सरसाइज करना बहुत जरूरी है, क्योंकि वी डू 1 आवर एक्सरसाइज इन जिम. हम 1 घंटा एक्सरसाइज करेंगे जिम में, हमारी लाइफ 3 घंटे बढ़ती है. एंड ईट ए वेरी हेल्दी फूड. और अभी जॉर्ज से मेरी बात हुई थी, जो जिम के जो मालिक हैं जॉर्ज. हम लोग प्लान कर रहे हैं कि मैं बीदर फिर से आऊँगा जल्दी, और जितने भी स्कूल हैं यहाँ पे सब स्कूलों में प्रोग्राम करेंगे और बच्चों को मैसेज देंगे कि नशे से दूर रहें. एंड आई एम रियली enjoying here, very beautiful place and beautiful people, and I really love them so much. सर, आप नशे को लेकर बोल रहे हैं, सबसे बड़ी बीमारी मोबाइल का यंग जनरेशन, आज क्या कहेंगे आप? Mobile is good and bad also both, because we are in the digital technology, we are there, so we need a mobile, but same time I said too much is not good, mobile also, because our eyes is problem, a lot of eyes problems are there, and you know the relationship with people, the communication gap is there, that is not good. So use mobile whenever you have to use, but don't use because you will really lose your eyes. You will not have a good eyes later on. Now we are young, so we don't care, but later on we realize, बाद में हम चलता है तब तकलीफ आती है आदमी को. Since from 15-14 years, जॉर्ज फिटनेस सेंटर यहाँ पे बीदर में पहले कोई भी फिटनेस सेंटर नहीं था बीदर में. बीदर डिस्ट्रिक्ट था, लेकिन यहाँ पे कोई भी फिटनेस सेंटर नहीं था. Since from 14 years जॉर्ज फिटनेस, जॉर्ज सर निकाल के यहाँ के लोगों के फिटनेस का एक जुनून है इंट्रोड्यूस किया है. तो इसके बारे में हाँ, जिम तो बहुत जरूरी चीज़ है. जिम नंबर 1. नंबर 2, बिकॉज क्या होता है कि आज के टाइम में हम लोग ना वी डोंट केयर. हम लोग क्या करते हैं आजकल, जो आप खाली मैं बोला आपको कि हम लोग चाहे तो आप 6 फुट देख लो या 6 इंच. तो पीपल दे जस्ट ईट वॉट एवर दे लाइक. जंक फूड बहुत ज़्यादा हो गया है, और लॉट ऑफ ऑयल फूड इज देयर, सो इट इज़ नॉट ए गुड आइडिया. सो जिम इज़ वेरी वेरी इंपॉर्टेंट. जॉर्ज डिड अ वेरी गुड जॉब इन बीदर. अच्छा है, जिम खोला इन्होंने, अच्छा, अब बहुत अच्छा जिम है, हर चीज़ है जिम के अंदर में यहाँ पे. मैं अगर रहता बीदर में तो मेरा सेकंड घर यही रहता. मैं तो रोज़ आता यहाँ पे, बहुत ज़्यादा टाइम स्पेंड करता है जिम में आके, और बिकॉज बॉडी इज़ नंबर 1. आई टोल्ड यू, मैं बताया आप लोग को, जो हमारी जो बैक स्टेट है तमिलनाडु स्टेट जो थी, उस चीफ मिनिस्टर जयललिता थी, वो जब मरी तो उनके आखिरी में एक ही वर्ड था कि सब कुछ था मेरे पास में, खाली एक हेल्थ नहीं थी. सब कुछ था. शी वॉज ए रिचेस्ट लेडी इन द इंडिया, बट शी डिडंट हैव हेल्थ. वो पैसे से कुछ खरीद नहीं पाई हेल्थ लास्ट में. सो टेक केयर ऑफ योर हेल्थ, वेरी वेरी इंपॉर्टेंट. कम टू जिम, वर्कआउट, एंड मोर देन दैट try to do something, help people, try to help people, you know, very very important. आजकल के हम सब अपने बारे में सोचते हैं, मैं, no, take care of people, do something for people. People will really love you. God will bless you for that. सर, छोटे से शहर में देखते जिम कैसा? कहाँ छोटा शहर है, बहुत अच्छा शहर है. मैं देखा पूरा, सब चीज़ है आपके शहर में. ब्यूटीफुल शहर. जिम इज़ वेरी ब्यूटीफुल जिम. आई लाइक. अभी यूथ के लिए क्या मैसेज? यूथ के लिए मैं तो बोलता हूँ कि ईट हेल्थी, लिव हेल्थी, से नो टू ड्रग्स, यस टू लाइफ. और मोर देन दैट मैं एक और बोलूँगा कि मैंने किया नहीं, वैसे मैं हेलमेट वगैरह मैं हेलमेट का भी एक शो करता हूँ. मैं हेलमेट को पकड़ दबा के तोड़ देता हूँ हेलमेट को अपने हाथों से. अभी टाइम जब मैंने किया नहीं, कल मैं सुबह करूँगा डेविड पैलेस में ना. हाँ, डेविड पैलेस में कल करूँ. हाँ, कल मैं डेविड पैलेस में करने वाला हूँ वहाँ पे. और क्योंकि मैं लोगों को बोलना है कि आप जब ड्राइविंग करते हो, बाइक करते हो, तो 3 लोग नहीं जाना, 2 लोग ही जाना बाइक में, हेलमेट पहनना है. मैं स्ट्रॉन्ग मैन हूँ, मैं एशिया स्ट्रॉन्गेस्ट मैन, वर्ल्ड स्ट्रॉन्ग मैन, पर मैं भी जब भी जाता हूँ बाइक बाहर में या मैं कार में गया, आप कभी मुझे देखोगे, मैं हमेशा सीट बेल्ट लगाना है,
हमेशा हेलमेट पहनना है मैं ऑलवेज आई डू अ गुड हेलमेट नॉट द रोड हेलमेट एंड ऑल वेरी गुड हेलमेट यू वेयर सीट बेल्ट यू पुट इन द कार सेफ्टी वेरी इंपॉर्टेंट यू विल लूज यू नो योर लाइफ और मैं दूसरा एक और प्रोग्राम करता हूँ मैं अभी तक मैं 200 जेल में मैं गया हूँ ओनली अमेरिका 100 प्रिजन्स अफ्रीका यूरोप इंडिया में बहुत सारी जेलों में मैं गया हूँ सो प्रिजनर से कैदी उन लोगों को जाके बोलता हूँ मैं उन लोगों को कि यू नो उन लोग ने कुछ गलत किया होगा तभी वो जेल में आई टेल देम योर फैमिली इज देयर योर पीपल आर देयर दे नीड यू सो प्लीज वॉट एवर यू डिड इट्स ओके बट प्रॉमिस योर सेल्फ यू विल डू गुड जॉब एंड यू विल व्हेन यू कम आउटसाइड टेक केयर ऑफ योर फैमिली दे नीड यू दैट्स व्हाट आई डू इट थैंक यू वेरी मच लव यू बी दैट लव यू सो हैप्पी फॉर यू ऑल I'm really happy that sir has come to our gym and he has motivated our client and we are really happy to have him in our gym. And one more thing is nowadays we have to focus on our health. If we have everything, if health is not there, we can't do. So to enjoy our wealth, we should have our health. So we should focus on 6 pillars like what to eat, how to eat, and exercise movements. And the environment what we have so we should focus on our health so I just motivate all the youths and everyone to focus on their health and they should at least 1 hour if they give as sir said 3 hours it will increase our lifespan will increase 3 hours so please come to our gym work out not only our gym wherever you have gym nearby you can work out give importance to your health. मैडम कैसा लगा आपको एशियाज स्ट्रॉन्ग मैन Actually we have not imagined that we will invite it is all God's plan and he came to our gym and we are proud and we are happy that to have him here and we are happy that we have motivated our clients also. Victoria George, I am Victoria George, certified health coach. I wanted to show you like a dosa only. मैं इसको 97% मोड़ा है अभी 3% मोड़ना है 3% ओके ये यहाँ पे टच होना है खाली आई टीच यू नाउ सो यू स्टैंड लाइक दिस Doctor, come here. Okay, just put this on. Hold it there. Come. ऐसा रखिए आप यहाँ पे
काम करते हैं, आसान कर देते हैं। अब इसको रोल नहीं करना, इसको खोलना है, 1 इंच नहीं, 1 मिलीमीटर तक खोलना है इसको। अच्छा, 1 मिलीमीटर खोलिए, कोशिश करिए। अच्छा, एक काम करते हैं, अब डर से आप पकड़िए इसको ऐसे, अब आइए, नीचे ना, नीचे, हाँ, चलो। ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದ ಡಾಕುಳಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.